ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೇ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಬ್ಲಾಗ್ ಏನು ಅಂದರೆ ನಮ್ಮ ಹಸ್ಬೆಂಡು ಹುಟ್ಟುಹಬ್ಬ, ಅವ್ರದ್ದು ಇವತ್ತು ಬರ್ತ್ಡೇ ಇರೋದ್ರಿಂದ ನಮಗೆ ಇವತ್ತು ಈ ದಿನ ತುಂಬ ಸ್ಪೆಷಲ್ ಡೇ ಆಗಿರುತ್ತದೆ. ಯಾಕೆ ಅಂದರೆ ಅವರಿಂದನೇ ಅಲ್ವಾ ನಾವು ಇವತ್ತಿನ ದಿನ ಈ ರೀತಿ ತುಂಬ ಹ್ಯಾಪಿಯಾಗಿರೋದು ಅಂದರೆ. ಸೊ ಹಾಗಾಗಿ ನಮ್ಮ ಈ ಒಂದು ಹ್ಯಾಪಿನೆಸ್ಗೆ ಅವರೇ ಕಾರಣ. ಸೊ ಹಾಗಾಗಿ ಅವರು 100 ವರ್ಷ ನೆಮ್ಮದಿಯಾಗಿ ಸಂತೋಷವಾಗಿ ತುಂಬ ಚೆನ್ನಾಗಿ ಅವರು ಇರಬೇಕು ಅಂತ ನನ್ನ ಆಸೆ. ದೇವರಲ್ಲಿ ಯಾವಾಗೂ ಅದೇ ಬೇಡ್ಕೊತೀನಿ, ಓಕೆನಾ. ನನಗೆ ಹಸ್ಬೆಂಡು ಅವ್ರ ಸಪೋರ್ಟ್ ಎಲ್ಲ ಇರುತ್ತಲ್ಲ, ನನ್ನ ಸಪೋರ್ಟು ಅವ್ರಿಗೆ ಹಾಗೇ ಇರುತ್ತೆ. ಸೊ ಏನೇ ಕೆಲಸ ಮಾಡಿದ್ರು ನನ್ನ ಒಂದು ಇವಾಗ ಏನಾದರೂ ಒಂದು ಕೆಲಸಕ್ಕೆ ಹೋಗಬೇಕು ಅಂದ್ಕೊಳ್ಳಿ, ಅವರು ನನಗೆ ಬೆಂಬಲ ಕೊಡ್ತಾರೆ. ಅವರೇನಾದರೂ ಮಾಡಬೇಕು ಅಂದರೆ ನಾನು ಅದೇ ರೀತಿಯೇ ಇರ್ತೀನಿ. ಸೊ ನಾವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ. ಸೊ ಹಾಗಾಗಿ ಇವತ್ತೊಂದು ದಿನ ಅಂದರೆ ನಮಗೆ ತುಂಬ ಸ್ಪೆಷಲ್ಲು. ಅಂದರೆ ಅವ್ರಿಗೆ ಇಷ್ಟ ಇರೋದಿಲ್ಲ ಹ್ಯಾಪಿ ಅಂದರೆ ಬರ್ತ್ಡೇ ಇದೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಸೊ ನಾವೇ ಫೋರ್ಸ್ ಮಾಡಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ದೀವಿ, ಮತ್ತು ಹಾಗೆಯೇ ಒಂದು ಕೇಕ್ ತೊಗೊಂಬಂದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊತೀವಿ. ಹಾಗಾಗಿ ನಾವು ರೆಡಿ ಆಗಿದ್ದೀವಿ. ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ತಿದ್ದಾರೆ. ಅವ್ರನ್ನ ಹೊಸ ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲೆಲ್ಲ ತಿನ್ಕೊಂಡು ಅವ್ರಿಗೆ ಒಂದು ವ್ಯಾಲೆಟ್ ಬೇಕಂತೆ, ಅದು ತಗೊಂಡು ಮತ್ತೆ ಬರ್ತೀವಿ, ಓಕೆನಾ. ಹ್ಯಾಪಿ ಬರ್ತ್ಡೇ ರೀ, ನೀವು 100 ವರ್ಷ ಸುಖವಾಗಿ ಬಾಳಬೇಕು ಅಂತ ನಾನು ದೇವರಲ್ಲಿ ಯಾವಾಗಲೂ ಬೇಡ್ಕೊತೀನಿ, ಓಕೆನಾ. ನಿಮ್ಗೇನು ಗಿಫ್ಟ್ ಬೇಕ್ರಿ ಅಂದರೆ ನನಗೇನು ಗಿಫ್ಟು ಬೇಡ, ನನಗೆ ನೆಮ್ಮದಿಯಾಗಿದ್ದರೆ ಸಾಕು ಅಂದರು. ನಾನಂದು ಯಾಕೆ ನನ್ನ ಹತ್ರ ನಿಮ್ಗೆ ನೆಮ್ಮದಿ ಇಲ್ವಾ ಅಂದರೆ ಹಾಗಿಲ್ಲ, ಇದ್ದೀವಿ. ಸೊ ಜೀವನ ಪೂರ್ತಿ ನಾವು ಇದೇ ರೀತಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂತ ನನಗದೊಂದೇ ಆಸೆ. ಅಂದರೆ ಓಕೆ ರೀ, ನಿಮ್ಗೆ ಯಾವಾಗೂ ನೆಮ್ಮದಿ ಇದೆಲ್ಲ ಇರುತ್ತೆ, ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಏನು ತೊಂದರೆ ಅದೇ ನೆಮ್ಮದಿ ಇಲ್ದರೆ ಈ ಥರ ಏನೂ ಇರಲ್ಲ ಅಂತೆ. ಸೊ ಅವರು ತುಂಬ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಈ ಬರ್ತ್ಡೇ ನಮ್ಮ ಹಸ್ಬೆಂಡ್ದೇ ಅಲ್ಲ, ನಮಗೆ ಈ ದಿನ ಅಂದರೆ ತುಂಬ ಖುಷಿ ಸಂತೋಷ ಸ್ಪೆಷಲ್ ಡೇ ಆಗಿರುತ್ತೆ. ಸೊ ಹಾಗಾಗಿ ಈ ದಿನ ನೋಡೋಣ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊತೀವಿ. ಈ ಡೇ ಅಂದರೆ ಹಾಫ್ ಡೇ ಮುಗೀತು, ಇನ್ನು ಹಾಫ್ ಡೇ ಅಷ್ಟೇ ಅಲ್ವಾ ಇರೋದು. ಈ ಹಾಫ್ ಡೇ ಯಾವ ರೀತಿ ಇರುತ್ತೆ ಏನಂತ ನಾನಂತೂ ಪುಟ್ಟ ಬ್ಲಾಗ್ ಮಾಡ್ಕೊತೀನಿ, ಓಕೆನಾ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದನೂ ನಮ್ಮ ಫ್ಯಾಮ್ಲಿ ಮೇಲೆ ಯಾವಾಗಲೂ ಇರಬೇಕು ಅಂತ ನನ್ನ ಆಸೆ, ಓಕೆನಾ. ಈ ಡ್ರೆಸ್ ಲಿಂಕ್ ಬೇಕಾದರೆ ಕೇಳಿ ಫ್ರೆಂಡ್ಸ್, ನಿಮಗೆ ಲಿಂಕ್ ಪ್ರೊವೈಡ್ ಮಾಡ್ತೀನಿ, ಓಕೆನಾ. ತುಂಬ ಚೆನ್ನಾಗಿದೆ. 2 ಪೀಸ್ ಕುರ್ತಾ ಸೆಟ್ಟು ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಇವತ್ತೇ ವೇರ್ ಮಾಡಿರೋದು, ತುಂಬ ಇಷ್ಟ ಆಯಿತು. ಬೇಕಾದರೆ ಕೇಳಿ, ನಿಮಗೆ ಲಿಂಕ್ ಪ್ರೊವೈಡ್ ಮಾಡ್ತೀನಿ, ಓಕೆನಾ. ಫ್ರೆಂಡ್ಸ್ ನೋಡಿರಿ, ನನ್ನ ಡ್ರೆಸ್ಸು 2 ಪೀಸ್ ಕುರ್ತಾ ಸೆಟ್ಟು ನಮ್ಮ ಹಸ್ಬೆಂಡು ಬರ್ತ್ಡೇ ಇರೋದ್ರಿಂದ ರೆಸ್ಟೋರೆಂಟ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಒಂದು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ರೇಯನ್ ಕ್ಲಾತು, ತುಂಬ ಇಷ್ಟ ಆಯಿತು ನೋಡಿ. ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ, ಕಂಫರ್ಟ್ ಅಷ್ಟೇ ತುಂಬ ಚೆನ್ನಾಗಿದೆ. 3/4 ಸ್ಲೀವ್ಸು, ಈ ಕ್ಲಾತ್ ಬಂದುಬಿಟ್ಟು ರೇಯನು. ಈ ಡ್ರೆಸ್ ಬೇಕಿದ್ದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಬೇಕಿದ್ದವರು ಪರ್ಚೇಸ್ ಮಾಡಿ, ಓಕೆನಾ. ಫ್ರೆಂಡು ಹೊಸ ಡ್ರೆಸ್ ಹಾಕಿದ್ದಾರೆ ನೋಡ್ರಿ, ಚೆನ್ನಾಗಿದೆಯಾ. ಪ್ಯಾಂಟು ಶರ್ಟ್ ಹಾಕಿದ್ದಾರೆ ಹೊಸವು, ತುಂಬ ಚೆನ್ನಾಗಿದೆ. ಹ್ಯಾಪಿ ಬರ್ತ್ಡೇ ರೀ. ಥ್ಯಾಂಕ್ ಯು. ಎಲ್ಲಿಗೆ ರೆಡಿ ಆಗಿರೋದು ಗೊತ್ತಿಲ್ಲ ಅಂದರೆ ಹೆಂಗೆ? ನೋಡಿ ಫ್ರೆಂಡ್ಸ್, ಈ ರೀತಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ರಿ, ಪೂಜೆ ಈ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿ. ನಾನು ಯಾವಾಗ ಇಷ್ಟೆಲ್ಲ ಸಿಂಪಲ್ಲಾಗೆ ಪೂಜೆ ಮಾಡೋದು. ಪೂಜೆ ಆಯಿತು, ಇವಾಗ ನಾವು ಹೋಗ್ತಾ ಇದ್ದೀವಿ, ಓಕೆನಾ. ಬ್ಲೂಟೂತ್ ನಂಗೋಸ್ಕರ ಕೊಡ್ತಾರಂತೆ ಫ್ರೆಂಡ್ಸ್. ಈ ಸತಿ ಫುಲ್ಲ ಫೋನು ಕೊಡ್ಸಲ್ಲ, ಏನೋ ಚೆನ್ನಾಗವ ಫ್ರೆಂಡ್ಸ್. ಹೊಸ ತಗೊಂಡಿದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಕಟ್ಟಿಂಗ್ ಎಷ್ಟು ಚೆನ್ನಾಗಿದ್ದೀನಲ್ಲ ಫ್ರೆಂಡ್ಸ್.
ಮನೆ ಬಿಟ್ಟಿದ್ದೀನಿ. ಒಂದು 1/4 ಗಂಟೆನೋ 20 ನಿಮಿಷನೂ ಆಗುತ್ತೆ ಹೋಗೋದು. ಅಂದರೆ ಎಲ್ಲಿಗೋಗ್ಬೇಕು ನಾವು ಇನ್ನೂ ಡಿಸೈಡ್ ಆಗಿಲ್ಲ. ಹೋಗ್ತಾ ಡಿಸೈಡ್ ಆಗಿಬಿಟ್ಟು ಹೋಗೋದು ನಾವು ಅಲ್ಲ ಅಷ್ಟೇ. ಎಷ್ಟೊಂದು ಇದಾವಲ್ಲ ರೆಸ್ಟೋರೆಂಟ್ ನೋಡಿಬಿಟ್ಟು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಚೆನ್ನಾಗಿರೋ ಹತ್ರ ತಿನ್ಕೊಂಡು ಬರೋದಷ್ಟೇ. ಅಷ್ಟೇ ಅಲ್ವಾ? ಅಷ್ಟೇ ಅಲ್ವೇನೋ? ಅವನು ಸೀರಿಯಸ್ ಆಗಿ ಕಾರ್ ಓಡಿಸ್ತಾ ಇದ್ದಾರೆ. ಡಿಸ್ಟರ್ಬ್ ಮಾಡಬಾರ್ದು ಕಾರ್ ಓಡಿಸೋವಾಗ, ಅದಕ್ಕೆ ಡಿಸ್ಟರ್ಬ್ ಮಾಡೋಣ ನಾನು. ಫ್ರೆಂಡ್ಸ್, ನಾವು ದೇವನಹಳ್ಳಿವರೆಗೂ ಹೋಗಿ ವಾಪಸ್ ಬಂದ್ವಿ. ಅಲ್ಲಿ ನಮ್ಗೆ ಯಾವುದು ಫ್ಯಾಮ್ಲಿ ರೆಸ್ಟೋರೆಂಟ್ ಸಿಕ್ಕಲಿಲ್ಲ, ಬರೀ ಡಾಬಾಗಳೇ ಸಿಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರ ಬಂದುಬಿಟ್ಟು ಅದಾದ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ಬಿರಿಯಾನಿ, ಚಿಕನ್ ಬಿರಿಯಾನಿ ತಗೊಂಡ್ವಿ. ಅದ್ರ ಜೊತೆಗೆ ಒಂದು ಕಬಾಬ್ ತಗೊಂಡ್ವಿ. ಅಷ್ಟು ತಿಂದ್ಬಿಟ್ಟು ನಾವು ಮನೆಗೆ ರಿಟರ್ನ್ ಆದ್ವಿ. ಚೆನ್ನಾಗಿತ್ತು ಬಿರಿಯಾನಿ ಮತ್ತು ಕಬಾಬ್ ಎರಡೂ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದ್ಕೊಂಡು ಮನೆಗೆ ಬಂದು ಕೇಕ್ ಕಟ್ ಮಾಡಿದ್ವಿ ಫ್ರೆಂಡ್ಸ್ ನಾವು. ಓಕೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಮಗೆ ತುಂಬ ಇಷ್ಟ ಆಯಿತು ಟೇಸ್ಟು, ಅಷ್ಟು ಚೆನ್ನಾಗಿತ್ತು. ಖಾರನೂ ಇಲ್ಲ, ಏನೂ ಇಲ್ಲ. ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ, ಜಾಸ್ತಿ ಖಾರ ತಿಂದರೆ ಇಷ್ಟ ಆಗಲ್ಲ. ಸೊ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಚಿಕ್ಕಬಳ್ಳಾಪುರ ಹೋಗಿ ರೆಸ್ಟೋರೆಂಟಲ್ಲೆಲ್ಲ ತಿಂದುಬಿಟ್ಟು ಕೇಕ್ ತಗೊಂಡು ನಮ್ಮ ಹಸ್ಬೆಂಡ್ಗೆ ಈಗ ಮತ್ತೆ ತಿಂಡಿ ತಗೊಂಡು ಬಂದ್ವಿ ಫ್ರೆಂಡ್ಸ್. ಈಗ ಮನೆಗೆ ಬಂದ್ವಿ. ಇನ್ನು ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ನಾವು. ಓಕೆನಾ? ಕೇಕ್ ಕಟ್ ಮಾಡಿಸ್ಬಿಟ್ಟು ಮತ್ತೆ ಇನ್ನೇನು ಊಟ ಏನು ಮಾಡಿಲ್ಲ, ಅಡುಗೆ ಮಾಡಿಲ್ಲ. ಈಗಲೇ ತಿನ್ಕೊಂಬಂದ್ವಲ್ಲ, ಸ್ವಲ್ಪ ರೈಸ್ ಇದೆ, ಮೊಸರು ಹಾಕ್ಕೊಂಡು ತಿಂದುಬಿಡ್ತಾರೆ ಅಷ್ಟೇ. ನಾನು ಕೇಕ್ ತಿಂತೀನಿ ಅಷ್ಟೇ. ಓಕೆನಾ? 4 ಗಂಟೆಯಲ್ಲಿ ಹೋಗಿದ್ದು, 6:20 ಆಗಿದೆ. ಇವಾಗ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್ ನಾವು. ಇವತ್ತಿನ ದಿನ ನಮ್ಮದು ಈ ರೀತಿ ಇತ್ತು ಫ್ರೆಂಡ್ಸ್. ಸ್ಪೆಷಲ್ ಡೇ ಅಲ್ವಾ? ಸ್ಪೆಷಲ್ಲಾಗಿತ್ತು ನಮ್ಮದು ಡೇ ಇವತ್ತು. ಅಷ್ಟೇ ಅಲ್ವಾ ಖುಷಿ? ಮನೇಲಿ ಯಾರ್ದಾದ್ರೂ ಬರ್ತಡೇ ಕೇಕ್ ಕಟ್ ಮಾಡಬೇಕು, ಕೇಕ್ ತಗೊತೀನಿ ಅಂದರೆ ಬೇಡ ಅಂತ ಎಷ್ಟು ಜಗಳ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲ ನಾನು ಕೇಕ್ ತಗೊತೀನಿ, ನೀನು ಕಟ್ ಮಾಡಲೇಬೇಕು ಅಂತ ನೀನು ತಗೊಂಡ್ರು ನಾನು ಕಟ್ ಮಾಡಲ್ಲ ಅಂತ ಅವರು. ಈಗ ನಿನ್ನ ಕಾರ್ ನಿಲ್ಲಿಸ್ತೀಯ, ನಾನು ಹಂಗೆ ಹೋಗ್ತಾ ಇರ್ತೀಯಲ್ಲ ಹಂಗೆ ಇಳಿದು ಬಿಡಲ ಅಂದರೆ ಆವಾಗ ನಿಲ್ಲಿಸಿದ್ದಾರೆ. ಆವಾಗ ಹೋಗಿ ಕೇಕ್ ತಗೊಂಡು ಬಂದಿದ್ದೀನಿ. ಅದು ಆ ರೀತಿ ಆಯ್ತು ಇವತ್ತು. ಓಕೆ, ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನವೀನ್ ಕುಮಾರ್. ನಮ್ಮ ಪರಿಚಯ May God bless you. ತೆಲುಗು, ಹಿಂದಿ, ಕನ್ನಡ. ತನ್ಮಯ್, ಕೇಕ್ ತಿನ್ಸು ಅಪ್ಪಗೆ. ಕೇಕ್ ತಿನ್ಸ್ರಿ. ತಮಾಷೆ ಆಡ್ತಾ ಇದ್ದಾರೆ ಇವರು. ಯಾಕೆ ಕೇಕ್ ಕಟ್ ಮಾಡಲ್ಲ ಫ್ರೆಂಡ್ಸ್? ನಮ್ಮ ಹಸ್ಬೆಂಡ್ಗೆ ಕೇಕ್ ಕಟ್ ಮಾಡೋಕ್ಕೆ ಎಷ್ಟು ಫೋರ್ಸ್ ಮಾಡಿದೆ ಅಂದರೆ, ನಾನೇ ಕಟ್ ಮಾಡಬೇಕಂದ್ರೆ, ಇಲ್ಲಾಂದರೆ ನಮ್ಮ ಮಗ ಕಟ್ ಮಾಡಬೇಕಂತೆ. ನೋಡಿದ್ರಲ್ವ ನೀವೇ ವಿಡಿಯೋದಲ್ಲಿ, ನಿಮಗೆ ನಗುನೂ ಬಂದಿರಬೇಕು. ಅಲ್ಲಿ ಕಾಮಿಡಿ ಆಗಿದ್ದೆಲ್ಲ. ನನಗೂ ಅಷ್ಟೇ ತುಂಬ ನಗು ಬಂತು. ನನ್ನ ಕೈಯಲ್ಲೇ ಕಟ್ ಮಾಡಿಸ್ಬೇಕು ಅಂತಾರೆ. ನಾನಿಲ್ಲ, ನೀನೇ ಕಟ್ ಮಾಡಬೇಕು ಅಂತೇನೆ. ನಮ್ಮ ಮನೇಲಿ ತೆಲುಗು ಮಾತಾಡ್ತೀವಲ್ಲ, ನಾನು ಅಲ್ಲೇನೂ ಕಟ್ ಮಾಡಿಲ್ಲ. ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ರಾ ವಾಯ್ಸಲ್ಲೇ ಇಟ್ಟಿದ್ದೀನಿ. ಓಕೆನಾ? ಒಟ್ಟಿನಲ್ಲಿ ಈ ಬರ್ತ್ಡೇ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು. ಏನೋ ಅಪ್ಪ ಇವರು ಗಂಡಸರೇ ಹಂಗೆ ಅನಿಸುತ್ತೆ,
ಕೇಕೆಲ್ಲ ಕಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅನಿಸುತ್ತೆ. ನಮ್ಗೆ ಆ ಥರ ಅಲ್ಲಲ್ಲ, ಕೇಕ್ ತಂದರೆ ಸಾಕು ಖುಷಿ ಪಡ್ತೀವಿ. ಅವರು ಆ ಥರ ಅಲ್ವಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಹಾಗೆ ಅನಿಸುತ್ತೆ ನನಗೂ. ಒಂದೊಂದು ಟೈಮು ಹಾಗೆ ಅನಿಸುತ್ತೆ ನನಗೂ. ಏನು ಮಾಡೋದು, ನಮಗಿಷ್ಟ ಕೇಕ್ ಕಟ್ ಮಾಡಿಸ್ಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ. ಅವ್ರಿಗೆ ನಾನೇನು ಚಿಕ್ಕ ಮಗು ಅಲ್ವಲ್ಲ, ನನಗೆ ಬೇಡ ಅಂತ ಅವರು ಇಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಹೆಂಗಿದೆ ಏನು ಅಂತ ನಮಗೆ ಕಮೆಂಟ್ ಮಾಡಿ, ಓಕೆನಾ? ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್ ಬಾಯ್.